ಈ ಬಗ್ಗೆ ಇದೀಗ ನಮ್ಮ ಜೊತೆಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಆರ್ಥಿಕ ತಜ್ಞರಾಗಿರುವಂತಹ ರುದ್ರಮೂರ್ತಿ ಅವರು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರುದ್ರಮೂರ್ತಿ ಅವರೇ, ಡೊನಾಲ್ಡ್ ಟ್ರಂಪ್ ಅವರು ತೆಗೆದುಕೊಂಡಿರುವಂತಹ ನಿರ್ಧಾರ ಭಾರತದ ಮೇಲೆ ಇಷ್ಟು ದೊಡ್ಡ ಪರಿಣಾಮ ಬೀಳುವಂತಹ ನಿರೀಕ್ಷೆ ಇತ್ತ? ಸೊ ಏನು ಹೇಳ್ತೀರಿ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕುಸಿತ ಆಗಿರುವಂತಹ ಹಿನ್ನೆಲೆಯಲ್ಲಿ? ನೋಡಿ, ಮೊದಲನೇದಾಗಿ ಬರೀ ಭಾರತ ದೇಶ ಅಲ್ಲ, ಇಡೀ ವಿಶ್ವದ ಎಲ್ಲಾ ಷೇರು ಮಾರುಕಟ್ಟೆ ತತ್ತರಿಸಿ ಹೋಗಿದೆ. ನೀವು ಬೇರೆ ದೇಶದ ಷೇರು ಮಾರುಕಟ್ಟೆಯನ್ನ ಭಾರತ ದೇಶದ ಷೇರು ಮಾರುಕಟ್ಟೆಗೆ ಕಂಪೇರ್ ಮಾಡಿದ್ರೆ ನಾವು ಫಾರ್ ಬೆಟರ್ ಆಗಿದ್ದೀವಿ ಕಂಪೇರ್ ಟು ಅದರ್ ಮಾರ್ಕೆಟ್. ನೀವಿವತ್ತು ಹಾಂಗ್ಕಾಂಗ್ ಮಾರ್ಕೆಟ್ ನೋಡಿದ್ರೆ ಹತ್ತತ್ರ 10% ಇಳಿಕೆಯನ್ನ ಇಂಡೆಕ್ಸ್ ಅಲ್ಲಿ ಕೇವಲ ಒಂದು ದಿವಸಕ್ಕೆ ನೋಡ್ತಾ ಇದ್ದೀವಿ. ಚೈನಾ ದೇಶದ ಮಾರುಕಟ್ಟೆಯಲ್ಲಿ 6-7% ಕುಸಿತವನ್ನ ಕಾಣ್ತಿದೀವಿ. ಜಪಾನ್ ದೇಶದ ನಿಕೈ ಮಾರ್ಕೆಟ್ 8% ಇಳಿಕೆಯನ್ನ ಕಾಣ್ತಾ ಇದೀವಿ. ಆದ್ರೆ ಇದೆಲ್ಲವನ್ನ ನೋಡ್ಕೊಂಡು ನಮ್ಮ ಮಾರ್ಕೆಟ್ ನೋಡಿದ್ರೆ ನಿಫ್ಟಿ ಹತ್ತತ್ರ 4% ಇಳಿಕೆಯನ್ನ ಕಾಣ್ತಾ ಇದೆ. ಅಂದ್ರೆ 900 ಅಂಕಗಳ ಇಳಿಕೆಯನ್ನ ನಿಫ್ಟಿ ಕಂಡ್ರೆ ಸೆನ್ಸೆಕ್ಸ್ ನಲ್ಲೂ ಕೂಡ ಭಾರಿ ಕುಸಿತವನ್ನ ನಾವು ನೋಡ್ತಾ ಇದೀವಿ. ಅದು 2700-2800 ಅಂಕಗಳ ಇಳಿಕೆಯನ್ನ ನಾವು ಕಾಣ್ತಾ ಇದೀವಿ. ಆದ್ರೆ ಇದೆಲ್ಲ ಪರ್ಸೆಂಟೇಜ್ ಟರ್ಮ್ಸ್ ಅಲ್ಲಿ ತಾವು ನೋಡೋದಾದ್ರೆ ಭಾರತ ದೇಶದ ಷೇರು ಮಾರುಕಟ್ಟೆ 4% ಕುಸಿತವನ್ನ ಕಂಡ್ರೆ ಚೀನಾ ಆಗಿರ್ಬೋದು, ಹಾಂಗ್ಕಾಂಗ್ ಆಗಿರ್ಬೋದು, ಜಪಾನ್ ಆಗಿರ್ಬೋದು, USA ಅಮೆರಿಕ ದೇಶದ ಮಾರುಕಟ್ಟೆ ಆಗಿರ್ಬೋದು, ಇವೆಲ್ಲವೂ ಕೂಡ ಹತ್ತತ್ರ 8-10% ಇಳಿಕೆಯನ್ನ ಕಾಣ್ತಾ ಇದೆ. ಹಾಗಾಗಿ ಇದು ಬರೀ ಭಾರತ ದೇಶಕ್ಕೆ ಒಂದಕ್ಕೆ ಅಲ್ಲ, ಆ ಟ್ರಂಪ್ ಟ್ಯಾರಿಫ್ ಹಾಗೂ ಈಗೇನ್ ಚೈನಾ ಆಲ್ರೆಡಿ ರಿಟಾಲಿಯೇಷನ್ ಅನ್ನ ಮಾಡಿದೆ, ಬೇರೆ ದೇಶಗಳು ಯಾವ ರೀತಿ ಮುಂದಿನ ದಿನಗಳಲ್ಲಿ ಅವರ ನಡೆಯನ್ನ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಭಾರತ ದೇಶವನ್ನ ಹೊರತುಪಡಿಸೋದಕ್ಕಾಗೋದಿಲ್ಲ. ಎಲ್ಲಾ ದೇಶದ ಷೇರುಪೇಟೆ ಯಾವ ರೀತಿ ಕುಸಿತವನ್ನ ಕಾಣ್ತಾ ಇದೆ, ಅದೇ ರೀತಿ ನಮ್ಮ ದೇಶದ ಷೇರುಪೇಟೆಯು ಕೂಡ ಈ ಕುಸಿತವನ್ನ ಎದುರಿಸಬೇಕಾಗುತ್ತೆ. ಸೊ ಅಂದ್ರೆ ಯಾವ ರೀತಿಯಾಗಿ ಭಾರತದ ನಿರ್ಧಾರ ಮುಂದಿನ ದಿನಗಳಲ್ಲಿ ಈ ಹಿನ್ನೆಲೆಯಲ್ಲಿ ಈ ಟ್ಯಾರಿಫ್ ವಾರ್ ಏನಿದೆ, ಭಾರತ ಇದನ್ನು ಯಾವ ರೀತಿಯಾಗಿ ಟ್ಯಾಕಲ್ ಮಾಡಬೇಕಾಗತ್ತೆ? ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪರಿಣಾಮ ಬೀರ್ತಾ ಇರೋದ್ರಿಂದಾಗಿ ಜಾಗತಿಕವಾಗಿ ಇದು ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ ರುದ್ರಮೂರ್ತಿ ಅವರೇ? ಇದು ಖಂಡಿತವಾಗ್ಲೂ ನರೇಂದ್ರ ಮೋದಿ ಸರ್ಕಾರ ಈ ಸಮಯದಲ್ಲಿ ಅವರು ತಿರ್ಗಾ ಚೈನಾ ತರ ಅವರು ರಿಟಾಲಿಯೇಟ್ ಮಾಡಿ ಟ್ಯಾರಿಫ್ ಗಳನ್ನ ಅಮೆರಿಕ ದೇಶದ ಮೇಲೆ ಹಾಕಿದ್ರೆ ಅದು ಇನ್ನ ಕುಸಿತಕ್ಕೆ ಕಾರಣ ಆಗುತ್ತೆ. ಸೊ ಹಾಗಾಗಿ ಈಗ ಆಲ್ರೆಡಿ ಏನು ನರೇಂದ್ರ ಮೋದಿ ಅವರ ಸರ್ಕಾರ ಮಾತುಕತೆಗಳ ಮುಖಾಂತರ ಹಾಗೂ ನಮ್ಮಲ್ಲಿ ಏನಾನ ಬೈಲ್ಯಾಟ್ರಲ್ ಅಗ್ರಿಮೆಂಟ್ ಗಳನ್ನ ಮಾಡ್ಕೋಬಹುದಾ, ಅಥವಾ ಟ್ರಂಪ್ ಏನಾನ ಅವರ ನಿರ್ಧಾರವನ್ನ ಹಿಂಪಡಿಬಹುದಾ, ಇವೆಲ್ಲವನ್ನು ಕೂಡ ನಾವು ನೋಡ್ಬೇಕಾಗತ್ತೆ. ಹಾಗೂ ಜಾಗತಿಕ ಮಾರುಕಟ್ಟೆಯಲ್ಲಿ ಇದು ಬರೀ ಷೇರುಪೇಟೆಯ ಕುಸಿತವಲ್ಲ, ಪ್ರಪ್ರಥಮ ಬಾರಿಗೆ ಎಲ್ಲಾ ಅಸೆಟ್ ಕ್ಲಾಸಸ್ ಗಳಲ್ಲಿ ಭಾರಿ ಪ್ರಮಾಣದ ಇಳಿಕೆಯನ್ನ ಕಾಣ್ತಾ ಇದೆ. ಇನ್ಫ್ಯಾಕ್ಟ್ ಭಾರತ ದೇಶಕ್ಕೆ ಇದರಿಂದ ಏನ್ ಪಾಸಿಟಿವ್ ಅಂಶಗಳು ಅಂತ ತಾವು ನೋಡೋದಾದ್ರೆ, ಡಾಲರ್ ಬೆಲೆಗಳಲ್ಲಿ ಖಂಡಿತವಾಗ್ಲೂ ನಾವು ಇನ್ನ ಮುಂದಿನ ದಿನಗಳಲ್ಲಿ ಕುಸಿತವನ್ನ ಕಾಣ್ತೀವಿ. ರೂಪಾಯಿನ ಮೌಲ್ಯದಲ್ಲಿ ಚೇತರಿಕೆಯನ್ನ ಕಾಣ್ತೀವಿ. ಏನ್ ಹತ್ತತ್ರ 88 ರೂಪಾಯಿ 50 ಪೈಸೆವರೆಗೂ ಪ್ರತಿ ಡಾಲರ್ ಹೋಗಿತ್ತು, ಬರುವ ದಿವಸಗಳಲ್ಲಿ ಇದು 84, 83, 82 ಈ ತರ ರೂಪಾಯಿನ ಮೌಲ್ಯದಲ್ಲಿ ವೃದ್ಧಿ, ಡಾಲರ್ ಬೆಲೆಗಳಲ್ಲಿ ಇಳಿಕೆಯನ್ನ ಕಾಣ್ತೀವಿ. ಅದೇ ರೀತಿ ಭಾರಿ ಪ್ರಮಾಣದ ಕಚ್ಚಾ ತೈಲದ ಬೆಲೆಗಳಲ್ಲಿ ಇಳಿಕೆಯನ್ನ ನಾವು ಆಲ್ರೆಡಿ ಕಾಣ್ತಾ ಇದ್ದೀವಿ, ಮುಂದಿನ ದಿನಗಳಲ್ಲೂ ಇನ್ನ ಕಾಣ್ತೀವಿ. ಇದು ಇಂಡಿಯಾಗೆ ತುಂಬಾ ಪಾಸಿಟಿವ್ ಆಗುತ್ತೆ. ಕ್ರೂಡ್ ಆಯಿಲ್ ಪ್ರೈಸಸ್ ತಾವು ನೋಡೋದಾದ್ರೆ ಕಚ್ಚಾ ತೈಲದ ಬೆಲೆಗಳು ಇವಾಗ $65 ಪ್ರತಿ ಬ್ಯಾರೆಲ್ಗೂ ಕಡಿಮೆ ಬಂದಿದೆ. ಇದು ನಮಗೆ ತುಂಬಾ ಒಳ್ಳೆಯ ಸ್ಥಿತಿ. ಜೊತೆಗೆ ನೈಮೆಕ್ಸ್ ಕ್ರೂಡ್ ಅನ್ನ ನೋಡೋದಾದ್ರೆ ಅದು $60ಕ್ಕೂ ಇಳಿಕೆಯನ್ನ ಖಂಡಿತ ಕೆಳಗಡೆ ಕಾಣ್ತಾ ಇದೆ. ಚಿನ್ನ ಬೆಳ್ಳಿ ದರಗಳಲ್ಲಿ ಏನು ಭಾರಿ ಪ್ರಮಾಣದ ಏರಿಕೆಯನ್ನ ನಾವು ನೋಡಿದ್ವಿ ಆಲ್ರೆಡಿ, ಈಗ ಅಲ್ಲೂ ಕೂಡ ಕುಸಿತವನ್ನ ಕಾಣ್ತಾ ಇದೆ. ಹಾಗಾಗಿ ಒಂದ್ ಕಡೆ ಷೇರುಪೇಟೆಯಲ್ಲಿ ಕುಸಿತ, ಮತ್ತೊಂದು ಕಡೆ ಕಚ್ಚಾ ತೈಲದಲ್ಲಿ ಕುಸಿತ, ಮತ್ತೊಂದು ಕಡೆ ಡಾಲರ್ ಮೌಲ್ಯದಲ್ಲಿ ಕುಸಿತ, ಹಾಗೂ ಮತ್ತೊಂದು ಕಡೆ ಈಗ ಚಿನ್ನ ಬೆಳ್ಳಿಯಲ್ಲೂ ಕೂಡ ಈ ಕುಸಿತವನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಇಂಥ ಸಮಯದಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಕ್ಯಾಶ್ ಇಸ್ ಕಿಂಗ್ ಅಂತ ನಾವ್ ಹೇಳ್ತೀವಲ್ಲ, ಅದೇ ರೀತಿ ಈ ಸಮಯದಲ್ಲಿ ಯಾವುದೇ ಅಸೆಟ್ ಕ್ಲಾಸಸ್ ಗಳಲ್ಲಿ ಹೂಡಿಕೆ ಮಾಡದೇನೆ ಕ್ಯಾಶ್ ಅಲ್ಲಿ ಇಡ್ಕೊಳೋದು, ಅಥವಾ FDs ಗಳಾಗಿರ್ಬೋದು, ಡೆಟ್ ಮಾರ್ಕೆಟ್ ಗಳಲ್ಲಾಗಿರ್ಬೋದು, ಬಾಂಡ್ಸ್ ಗಳಲ್ಲಾಗಿರ್ಬೋದು, ಇಂಥ ಸಮಯದಲ್ಲಿ ಅಲ್ಲಿ ಖಂಡಿತವಾಗ್ಲೂ ನೀವು ಸ್ವಲ್ಪ ದಿವಸ ತಮ್ಮ ಹಣವನ್ನ ಅಲ್ಲಿ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡಬೇಕಾಗತ್ತೆ. ಷೇರುಪೇಟೆ ಈ ಕುಸಿತವನ್ನ ಉತ್ತಮವಾದ ಶೇರ್ಗಳಲ್ಲಿ ಹೂಡಿಕೆ ಮಾಡಿ ನೆಕ್ಸ್ಟ್ ಇನ್ನೊಂದು 2-3 ವರ್ಷ ತಾವು ಇನ್ವೆಸ್ಟ್ಮೆಂಟ್ ಗಳನ್ನ ಇಡ್ಕೊಂಡ್ರೆ ಅವಾಗ ಭಾರಿ ಪ್ರಮಾಣದ ಲಾಭವೂ ಖಂಡಿತವಾಗ್ಲೂ ಆಗುತ್ತೆ. ಹಾಗಾಗಿ ಇಂಥ ಕುಸಿತದಲ್ಲಿ ಉತ್ತಮವಾದಂತ ಶೇರ್ಗಳ ಆಯ್ಕೆ ಮಾಡಿ ನೆಕ್ಸ್ಟ್ 2-3 ವರ್ಷ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡಿದಾಗ ಭಾರಿ ಪ್ರಮಾಣದ ಲಾಭವನ್ನು ಕೂಡ ನಾವು ಶೇರ್ ಮಾರ್ಕೆಟ್ ಇಂದ ಕಾಣ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.